ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವೃತ್ತಿ ಬದುಕಲ್ಲಿ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಏಳಿಗೆ ಕಾಣದೇ ಇದ್ದರೆ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರ್ತೀರಿ. ಹಾಗೆ ಬಹಳಷ್ಟು ವರ್ಷಗಳಿಂದ ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಇರ್ಬೋದು, ಏನೇ ಇರಬಹುದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ದುಡಿತಾ ಇರಬಹುದು, ನೀವು ದುಡಿತಾ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ದುಡಿತಾ ಇರ್ಬೋದು, ಹಸ್ಬೆಂಡ್ ವೈಫ್ ಯಾರೇ ದುಡಿತಾ ಇರಬಹುದು, ಅಥವಾ ಮನೆ ಮಂದಿ ಎಲ್ಲನೂ ದುಡಿತಾ ಇರಬಹುದು. ಆದರೂ ಕೂಡ ಏಳಿಗೆ ಆಗದೆ ಇರೋದಕ್ಕೆ ನಾವು ಎಲ್ಲಿ ಇದ್ದೀವೋ ಅಲ್ಲೇ ಇದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸ್ಟೆಪ್ ಕೂಡ ನನ್ನ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಆಗಲೇ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ, ಹಾಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರು ಹೇಳಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನಿಮ್ಮ ವೃತ್ತಿ ಬದುಕಲ್ಲಿ ಯಾವುದೇ ರೀತಿಯಾದಂತಹ ಏಳಿಗೆಗಳನ್ನು ಕಾಣದೇ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ವೃತ್ತಿಯ ಬದುಕಲ್ಲಿ ಇಲ್ಲಿಯವರೆಗೂ ಕೂಡ ಏಳಿಗೆ ಕಾಣದೇ ಇದ್ದರೆ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿರ್ತೀರಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರಿ, ಪ್ರಮೋಷನ್ಗಳಿಗೆ ಅಂತ ಹುಡುಕ್ತಾ ಇರ್ತೀರಿ, ಹಾಗೆ ಕೆಲಸ ಬಹಳಷ್ಟು ಹಣ ಸಂಪಾದನೆ ಮಾಡ್ತೀರಿ, ಅದು ನಿಲ್ಲೋದೇ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಬರ್ತಾ ಇದೆ, ಏನು ವಿಚಾರ ಯೂನಿವರ್ಸ್ ನಿಮಗೆ ಹೇಳೋದಕ್ಕೆ ಬರ್ತಾ ಇದೆ ನೋಡೋಣ. ಮುಖ್ಯ ಕಾರಣ ಏನಾಗಿದೆ ನಿಮ್ಮ ಲೈಫಲ್ಲಿ, ಯಾವ ವಿಚಾರದಿಂದಾಗಿ ನೀವು ಏಳಿಗೆ ಆಗೋದಕ್ಕೆ ಆಗಲೇ ಇಲ್ಲ. ಓಕೆ, ಇಲ್ಲಿ 4 ಆಫ್ ವಾಂಡ್ಸ್ ಬರ್ತಾ ಇದೆ, 9 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಈ ಕೆಲಸ ಬಹಳಷ್ಟು ಚೆನ್ನಾಗಿಯೇ ನಿಮಗೆ ಕೈ ಹಿಡಿದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿ ಬಹಳ ಇಷ್ಟಪಟ್ಟು ಮಾಡುವಂತಹ ಕೆಲಸ ಆಗಿರ್ಬೋದು, ಬಹಳ ಇಷ್ಟಪಟ್ಟು ಹೋದಂತಹ ಬಿಸ್ನೆಸ್ ಆಗಿರಬಹುದು, ಏನೇ ಇರಬಹುದು, ಇದನ್ನು ನೀವೇ ಒಂದು ಸರಿಯಾದ ನಿರ್ಧಾರ ತಗೊಂಡು ಹೋಗಿದ್ರಿ. ಇದರಿಂದ ನೀವು ಯಶಸ್ಸು ಏಳಿಗೆಗಳನ್ನು ಕಂಡಿದ್ದೀರಿ, ಇಲ್ಲ ಅಂತಲ್ಲ. ಬಟ್ ಆದರೆ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾಕೋ ಈ ಕೆಲಸದಲ್ಲಿ ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಹಣನೇ ಉಳಿಸೋದಕ್ಕಾಗ್ತಿಲ್ಲ. ಒಂದು ಕಡೆನೂ ಪೆಂಟಿಕಲ್ಸ್ ಬಂದಿಲ್ಲ, ಎಫರ್ಟ್ ಜಾಸ್ತಿ ಇದೆ. ಇಲ್ಲಿ ಯಾರೇ ಕೆಲಸ ನೋಡ್ತಾ ಇದ್ರೂ ಕೂಡ ನಿಮ್ಮ ಎಫರ್ಟ್ ಜಾಸ್ತಿ ಇದೆ. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು ಕೆಟ್ಟ ಕಣ್ಗಳಿಗೋ ಅಥವಾ ಕೆಲವು ವಿಚಾರಗಳಿಗೋ ನೀವು ಹಣಗಳನ್ನು ಪೋಲ್ ಮಾಡಿದಿರಿ. ಬಹುಶಃ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮದುವೆ ಕಾರ್ಯಗಳಿಗೆ ಹಣನ ಖರ್ಚು ಮಾಡಿರಬಹುದು. ಅಂದರೆ ನೀವು ದುಡಿದಂತಹ ದುಡ್ಡು ಎಲ್ಲೋ ಹಾಳಾಗಿಲ್ಲ, ಮನೆಯ ವಿಚಾರಕ್ಕೆ ಹಾಕಿದಿರಿ, ಹಾಗೆ ಯಾವುದೋ ಒಂದು ಮದುವೆ ಫಂಕ್ಷನ್ಸ್ಗಳಿಗೆ ಹಾಕಿದಿರಿ, ಯಾವುದೋ ಒಂದು ಮಂಗಳ ಕಾರ್ಯಗಳನ್ನು ನೀವು ದುಡ್ದಂತಹ ದುಡ್ಡುಗಳನ್ನು ಖರ್ಚು ಮಾಡಿದಿರಿ. ಇಲ್ಲಿ ಏನೂ ಆಗಿಲ್ಲ. ಇಲ್ಲಿ 9 ಆಫ್ ವಾಂಡ್ಸ್ ಪಕ್ಕದಲ್ಲಿ ಬಂದಿರೋದ್ರಿಂದ ಎಷ್ಟೇ ಮಾಡಿದ್ರೂ ಕೂಡ ನನ್ನ ಕೈಯಲ್ಲಿ ಸಾಕಾಗ್ತಾ ಇಲ್ವಾ, ನನ್ನ ಕೈಯಲ್ಲಿ ನಿಲ್ತಾನೆ ಇಲ್ವಲ್ಲ ಅನ್ನುವಂತಹ ಫೀಲ್ ನಿಮಗೆ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನೀವು ಖರ್ಚು ಮಾಡಿರೋದನ್ನ ನೆನ್ಪು ಮಾಡ್ಕೊಳ್ತಾ ಇಲ್ಲ. ನಾನು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ ಅಂತನೋ, ಅಥವಾ ಮದುವೆ ಮಾಡಿದ್ದೀನಿ ಅಂತನೋ, ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ನೀವು ದುಡ್ದಂಥ ಹಣ ಒಳ್ಳೆ ಕಾರ್ಯಕ್ಕೆ ಹೋಗಿದೆ ಅಂತಲೇ ನಾನು ಹೇಳ್ಬೋದು. ಇಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸ್ತಾ ಇದೆ. ಎಲ್ಲನೂ ಮಾಡಿ ಇಲ್ಲಿ ಏನಾಗಿದೆ ಗೊತ್ತಾ, ನಿಮ್ಮನ್ನ ಮುಂದೆ ಬಿಟ್ಟು ಹಿಂದೆ ತುಂಬ ಜನ ಇದ್ದಂಥವ್ರು ಕೂಡ ಇದ್ದಾರೆ. ಅಂದರೆ ನೀವು ದುಡಿಯೋರು ಒಬ್ಬರು ಆಗಿ ನಿಮ್ಮ ದುಡಿಮೆಯನ್ನು ನಂಬಿಕೊಂಡವರು ಬಹಳಷ್ಟು ಜನ ಇದ್ದಾರೆ. ನಿಮ್ಮಿಂದ ಯಶಸ್ಸನ್ನು ಕಂಡಂಥವ್ರು ಬಹಳ ಜನ ಇದ್ದಾರೆ. ಅದು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಪರ್ಸನ್ಸ್ ಆಗಿರ್ಬೋದು, ಏನೇ ಇರ್ಬೋದು, ಒಂದು ಡಿಪೆಂಡ್ ನಿಮ್ಮ ಮೇಲೆ.
ಏನೇ ಆಗಲಿ ಒಂದು ಜವಾಬ್ದಾರಿ ತಗೊಳ್ಳೋದಕ್ಕೆ ಅಂತ ಮುಂದೆ ಹೋಗುವಂತಹ ವ್ಯಕ್ತಿ. ಬಟ್ ಆದರೆ ನಿಮಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಇಷ್ಟೆಲ್ಲ ಮಾಡಿದ್ದೀನಿ, ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ. ಬಟ್ ಆದರೆ ನೀವು ಒಂದು ರೀತಿ ಮನೆಯಲ್ಲಿ ಒಂದು ಹೀರೋ ರೀತಿಯಲ್ಲಿ, ಯಾರೇ ಹೆಣ್ಮಕ್ಳು ದುಡಿತಾ ಇರಲಿ ಗಂಡ್ಮಕ್ಳು ದುಡಿತಾ ಇರಲಿ, ಅವ್ರುಗಳು ನಿಮಗೆ ಹೇಳಲಿ ಬಿಡಲಿ, ಬಟ್ ಆದರೆ ನೀವು ಮನೆಯಲ್ಲಿ ಒಂದು ಹೀರೋ ರೀತಿಯೇ ಕಾಣಿಸ್ಕೊಳ್ತಾ ಇರ್ತೀರಿ. ಅಂದರೆ ನೀವಿದ್ದೀರಾ ಅಂತ ಹೇಳಿ ನಂಬಿ ಬದುಕುವಂಥವ್ರೆ ತುಂಬ ಜನ ಇದ್ದಾರೆ. ಆದರೆ ಕೆಲವರೆಲ್ಲ ನಿಮಗೆ ಶೇರ್ ಮಾಡಲ್ಲ. ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆ, ಅವ್ರ ಮೈಂಡಲ್ಲಿ ಇದೆ, ನೀವಿರೋದಕ್ಕೆ ಆಗಿದ್ದು ಅಂತ ಇದೆ. ಬಟ್ ಆದರೆ ನಿಮ್ಮನ್ನು ಬಳಸ್ಕೊಂಡು ಅದನ್ನು ಯಾವುದೇ ರೀತಿ ನಿಮ್ಮ ಹತ್ತಿರ ಹೇಳದೇ ಇರುವ ರೀತಿನೂ ಕೂಡ ಇಂಥ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ ಅಂತಲೇ ನಾನು ನೋಡಬಹುದು. ಓಕೆ, ಹಾಗೇನಿಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಜವಾಬ್ದಾರಿ, ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಜವಾಬ್ದಾರಿ ಹೊತ್ಕೊಂಡು ನಿಂತಿದ್ದೀರಿ. ನಿಮಗೆ ಇದರಿಂದಾಗಿ ಪಾಠ ಕಲ್ತಿರೋದು ಏನು ಅಂತ ಹೇಳಿದ್ರೆ, ನಾನು ಯಾವ ರೀತಿ ನನ್ನ ಜೀವನನ ಮುಂದುವರಿಸ್ಕೊಳ್ಬೇಕು, ಅಥವಾ ನಾನು ನನ್ನ ಲೈಫ್ನ ಯಾವ ರೀತಿ ಇಟ್ಕೊಳ್ಬೇಕು, ಯಾರಿಗೆ ಯಾವ ರೂಪದಲ್ಲಿ ಕಾರ್ಯವೈಖರಿ ನಿರ್ವಹಣೆ ಮಾಡಬೇಕು, ಇದನ್ನೆಲ್ಲನೂ ಕೂಡ ನೀವು ಕಲ್ತ್ಕೊಂಡಿರಿ. ಬಹಳಷ್ಟು ಜವಾಬ್ದಾರಿ ಇದೆ. ಎಲ್ಲಿ ಹೋದರೆ ಹೆಂಗೆ ಹೋದರೆ ಎಡುತ್ತೀನಿ ನೋಡಿ. ನೀವು ಅಗೇನ್ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬಳಸ್ಕೊಂಡಿದ್ದೇ ಜಾಸ್ತಿ. ಇಲ್ಲಿ ನಿಮಗೆ ಅಂತ ನೀವು ಏನೂ ಮಾಡ್ಕೊಂಡಿಲ್ಲ. ಯಾಕೆ ನೀವು ಇವತ್ತಿನವರೆಗೂ ಕೂಡ ಆ ಯಶಸ್ಸು ಏಳಿಗೆ ಯಾಕೆ ಕಂಡಿಲ್ಲ ಅಂತ ಅಂದರೆ, ನೀವು ದುಡ್ದಿದ್ದನ್ನೆಲ್ಲ ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಿರಿ, ಜವಾಬ್ದಾರಿಗಳನ್ನು ಹೊತ್ತಿದ್ದೀರಿ. ಸೊ ಹಾಗಾಗಿ ಇಲ್ಲಿ ನೋಡಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಮನಸ್ಸಿಗೂ ಕೂಡ ನೋವಿದೆ. ನಿಮಗೆ ಮಾಡಿದ್ದಕ್ಕೆ ಯಾವುದಾದ್ರೂ ಮಾತನ್ನೆಲ್ಲಾದರೂ ಸ್ಯಾಟಿಸ್ಫೈಡ್ ಇದೆಯಾ? ಇಲ್ಲ. ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡುವಂತಹ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ ಅಂತಲೇ ನಾನು ನೋಡಬಹುದು. ನೀವು ದುಡ್ದಂಥ ದುಡ್ಡು ಎಲ್ಲೂ ಹೋಗಿಲ್ಲ, ನಿಮ್ಮಿಂದ ಬಳಸ್ಕೊಂಡಿರೋರು ಜಾಸ್ತಿ ಇದ್ದಾರೆ. ಹಾಗೆ ಕೆಲವೊಂದು ಮಂಗಳ ಕಾರ್ಯಗಳನ್ನು ಮಾಡಿದಿರಿ, ಒಳ್ಳೊಳ್ಳೆ ಕಾರ್ಯಗಳಿಗೂ ಕೂಡ ಹಣಕಾಸನ್ನು ಹಾಕಿದಿರಿ, ಎಫರ್ಟ್ ಭಾಳಷ್ಟು ಹಾಕ್ತೀರಿ. ಇದರಿಂದಾಗಿ ಏನಾಗುತ್ತೆ, ನಾನು ಯೂನಿವರ್ಸಲ್ ಕಾರ್ಡ್ ಆಮೇಲೆ ತೆಗಿತೀನಿ. ಬಟ್ ನೋಡೋಣ, ಇನ್ನು ಯಶಸ್ಸು ಕಾಣ್ತೀರಾ ನೀವು ಮುಂದಕ್ಕೆ? ಇನ್ನು ಯಶಸ್ಸು ಏಳಿಗೆ ಇದೆಯಾ ನಿಮಗೆ? 7 ಆಫ್ ಕಪ್ಸ್ ಒಂದಷ್ಟು ನೋಡಿ, ಯಾವ ದಾರಿಗೆ ಹೋಗಬೇಕು, ಅಥವಾ ನಾನು ದುಡ್ದಿದ್ದೆಲ್ಲ ಕಳ್ಕೊಳ್ತೀನಿ, ನನಗಿನ್ಯಾವ ದಾರಿ ಇದೆ ಅನ್ನುವಂತಹ ಕೆಲವೊಂದು ಸಲ ಬ್ಲ್ಯಾಂಕ್ ಆಗಿ ಹೋಗ್ತೀರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಮಾರ್ಗಗಳು ನೀವು ಯಶಸ್ಸಿಗೆ ಹೋಗೋದಕ್ಕೆ ಬಹಳನೇ ಬೇಗ ಯಶಸ್ಸಿಗೆ ಹೋಗೋದಕ್ಕೆ ದಾರಿಗಳಿದೆ. ಬಟ್ ಆದರೆ ನೀವು ಈ ಜವಾಬ್ದಾರಿಗಳಾಗಿರ್ಬೋದು, ಅಥವಾ ಯಾವುದೋ ಆ ಸಡನ್ನಾಗಿ ಬೇರೆಯವ್ರಿಗೋಸ್ಕರ ನಿಮ್ಮ ಲೈಫ್ ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ನೀವಾಗಿ ಒಂದೇ ಸಲ ಮೇಲಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ನೀವು ದುಡ್ದಂಥ ದುಡ್ಡುಗಳನ್ನು ಎಲ್ಲನೂ ಕೂಡ ಬೇರೆಯವ್ರಿಗೋಸ್ಕರನೇ ಇದೆ. ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ಮನೆಯಲ್ಲಿ ಆ ರೀತಿ, ನಿಮ್ಮ ಸಂಬಂಧಗಳಲ್ಲಿ ಆ ರೀತಿ ಇದೆ. ನೀವು ಸಡನ್ನಾಗಿ ನೀವು ಒಬ್ಬರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಎಲ್ಲ ಲಕ್ಸುರಿ ಲೈಫ್ನ ಕಾಣ್ತಿದ್ರಿ, ಯಾವತ್ತೋ ಏನೋ ಆಗೋಗ್ತಾ ಇದ್ರಿ. ಬಟ್ ಆದರೆ ಜವಾಬ್ದಾರಿ ಹೊತ್ಕೊಂಡಿದ್ದು, ಅಥವಾ ಕೆಲವೊಂದು ಸಲ ನಿಮ್ಮನ್ನು ಬಳಸ್ಕೊಂಡು ನಿಮಗೆ ಮನಸ್ಸಿಗೆ ನೋವು ಮಾಡಿದಂಥವ್ರು, ಹಾಗೆ ಬೇರೆಯ ವಿಚಾರ ಅಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಕೊಟ್ಟು ಕಳ್ಕೊಂಡಂಥದ್ದು ಕೂಡ ಇದೆ. ಹಾಗೆ ಆ ಕಳ್ಕೊಂಡಿದ್ದ ರೀತಿಯಲ್ಲಿ ನಿಮ್ಗೆ ಏನಾದರೂ ಅಪ್ರಿಸಿಯೇಷನ್ ಇದೆಯಾ ಅಂತ ನೋಡೋಕೆ ಹೋದರೆ ನೋ ವೇ. ನಿಮ್ಮನ್ನು ಬಳಸ್ಕೊಂಡು ದೂರ ತಳ್ದಂಥವ್ರೆ ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೋರ್ಟ್ಶಿಪ್, ಕೆಲವ್ರ ಲೈಫಲ್ಲಿ ಫ್ಯಾಮಿಲಿ ಲೈಫಿಗೋಸ್ಕರ ಕಿತ್ತಾಡಿಕೊಂಡು, ಜಗಳಗಳನ್ನು ಆಡಿಕೊಂಡು, ಆ ಒಂದು ಏನಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಗಳಿಗೆ ಒಂದಷ್ಟು ಹಣ ಕೊಟ್ಟರೆ ನಿಮ್ಮ ಜೊತೆಗೆ ಚೆನ್ನಾಗಿ ಮಾತನಾಡುವಂಥದ್ದು, ಇಲ್ಲ ಅಂದರೆ ಇಲ್ಲ. ಓಕೆ, ಇದೆಲ್ಲನೂ ಕೂಡ ನೋಡಿ, ಡಿಸ್ಟೆನ್ಸ್ ಹಾರಿಜಾನ್ಸ್ ಅಂತ ಬರ್ತಾ ಇದೆ. ನಿಮಗೆ ಗೊತ್ತಿಲ್ದಂಗೆ ನೀವು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ಮುಂದೊಂದು ದಿನ. ಬಟ್ ಸ್ಥಾನಕ್ಕೆ ಹೋಗ್ತೀರಿ, ಆದರೆ ಏನಂತ ಹೇಳಿದ್ರೆ ಹಣನ ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಮತ್ತೊಂದು ಕ್ಲಾರಿಫಿಕೇಷನ್, ಪೆಂಟಿಕಲ್ಸ್ನ ನಾನು ನೋಡೋದಕ್ಕೆ ಅಂತ ಹೋದೆ, ಪೆಂಟಿಕಲ್ಸೇ ಕಾಣಿಸ್ತಾ ಇಲ್ಲ ಇಲ್ಲಿ ಜವಾಬ್ದಾರಿಗಳು ಹೊತ್ತು ಹೆಸರುಗಳನ್ನು ತಗೊಳ್ತೀರಿ ಅನ್ನೋದಂತೂ ನಾನು ನೋಡಬಹುದು. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣ ಬಂದರೂ ಬಹಳಷ್ಟು ಬೇಗ ಅದನ್ನು ಖರ್ಚು ಮಾಡೋ ದಾರಿ ಹೇಗೆ ಅನ್ನೋದು ನೀವು ನೋಡ್ತೀರಿ. ಓಕೆ, ಪೇಜ್ ಬಂದಿರೋದ್ರಿಂದ ನೀವು ಇನ್ನೂ ಕೂಡ ದುಡ್ಡನ್ನ ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಅದು ನನ್ನ ದುಡ್ಡಲ್ಲಿ ಒಂದು ಭಾಗ ಅದು ಉಳಿತಾಯಕ್ಕೆ ಅಂತ ಇಡಬೇಕು ಅನ್ನುವಂತಹ ಪಾಠ ಇನ್ನೂ ಕಲ್ತಿಲ್ಲ ಅನ್ನುವಂತಹ ಸೂಚನೆ ಪ್ರಕೃತಿ ಕೊಡ್ತಾ ಇದೆ ನಿಮಗೆ. ದಯವಿಟ್ಟು ನೀವು ದುಡ್ದಂತಹ ದುಡ್ಡು ಒಂದು ಭಾಗನ ನೀವು ಉಳಿತಾಯಕ್ಕೆ ಅಂತಲೇ ಇಡಿ. ನಿಮಗೆ 10,000 ಸಂಬಳ ಇರ್ಬೋದು, 15,000 ಸಂಬಳ ಇರ್ಬೋದು, 1,00,000 ಇರ್ಬೋದು, ಒಂದು ಭಾಗ ಇಡಿ. ತಿಂಗಳಲ್ಲಿ 1,000 ಉಳಿತಾಯ ಅಂತ ಮಾಡಿ. ಪ್ರಕೃತಿ ಆಗ ನಿಮಗೆ ಸಪೋರ್ಟಿವ್ ಆಗಿ
ನಿಲ್ಲುತ್ತೆ. ನಿಮಗೆ ಉಳಿಸೋದಕ್ಕೆ ಅಂತ ಹೇಳಿಲ್ಲ, ನಿಮ್ಮ ಮೈಂಡಲ್ಲಿ ಅದನ್ನು ತೊಗೊಂಡ್ಬಿಟ್ಟಿರ್ತೀರ. ನಾನು ಇಲ್ಲಿ ಉಳಿತಾಯ ಮಾಡಿದ್ದೀನಿ, ಅದನ್ನು ತಗೊಳ್ಬೇಕು ಅನ್ನುವಂಥ ಇದರಲ್ಲಿ ಆ ಚಿಕ್ಕ ಅಮೌಂಟು ಕೂಡ ನೀವು ಕೆಲವೊಂದು ಸಲ ಬಿಡೋದಿಲ್ಲ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಜೊತೆ ನಾಜೂಕಾಗಿ ಆಟ ಆಡಿ ಹಣ ಕಸ್ಕೊಳ್ಳುವಂತಹ ಜನಗಳು ಎದುರಾಗುವಂತಹ ಸಾಧ್ಯತೆ ಇದೆ. ದಯವಿಟ್ಟು ನೀವು ಅಂಥದ್ದನ್ನೆಲ್ಲ ಕೂಡ ಇಗ್ನೋರ್ ಮಾಡಬೇಕಾಗತ್ತೆ. ಒಂದಷ್ಟು ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಇಂಥ ವ್ಯಕ್ತಿಗಳಿಗೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಅಥವಾ ನಿಮ್ಮ ಹತ್ರ ಕೆಲಸ ಆಗೋ ತನಕ ಇದ್ದು ನಿಮ್ಮಿಂದ ದೂರ ಆಗುವಂತಹ ಜನಗಳು ಕೂಡ ಇದ್ದಾರೆ. ಇಲ್ಲಿ ಬ್ಲ್ಯಾಂಕ್ ಆಗುತ್ತೆ ನೋಡಿ. ನಿಮ್ಗೇನು ಗೊತ್ತಾ, ವಿಶ್ವಾಸ ಬೇಕು, ಸಂಬಂಧ ಬೇಕು, ಅದಕ್ಕೆ ನೀವು ಏನು ಬೇಕಾದರೂ ಕೊಡೋದಕ್ಕೆ ರೆಡಿಯಾಗಿರ್ತೀರಿ. ಅದಾದ ಮೇಲೆ ನಿಮ್ಮನ್ನು ಬಳಸ್ಕೊಂಡು ದೂರ ತಳ್ಳುವಂಥವ್ರಿದ್ದಾರೆ. ಆಗ ನೀವು ಕಳ್ಕೊಂಡು ಅಳೋದಕ್ಕಿಂತ ಕೊಡದೆ ಅದನ್ನು ಉಳಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳಿ. ಬಹಳಷ್ಟು ನಿಧಾನವಾಗಿ ನೀವು ನಿಮ್ಮ ಜೀವನದಲ್ಲಿ ಉಳಿಸುವ ಪ್ರಯತ್ನ, ಭಾಳ ಲೇಟಾಗಿ ಬುದ್ಧಿ ಬರುತ್ತೆ ಅಂತ ನಾನು ನೋಡ್ಬೋದು. ಯಾಕೆಂದರೆ ಔಟ್ಕಮ್ ಬಂದು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರ ಲೈಫಲ್ಲಿ ಕೋರ್ಟ್ಶಿಪ್ ಇರೋದ್ರಿಂದ ಫ್ಯಾಮಿಲಿ ಲೈಫ್ಗಳಿಗೂ ಕೂಡ ನೀವು ಹಣಕಾಸುಗಳನ್ನು ಕಳ್ಕೊಂಡಿದ್ದೀರಿ. ಅದು ಕೂಡ ನಡೀತಾ ಇದೆ ಇವತ್ತಿನವರೆಗೂ ಕೂಡ. ಫ್ಯಾಮಿಲಿಗೋಸ್ಕರನೇ ಬಹಳಷ್ಟು, ಅಂದರೆ ನೀವು ಕೊಟ್ಟರೆ ಚೆನ್ನಾಗಿ ಮಾತನಾಡುವಂಥದ್ದು, ಕೊಡದಿದ್ರೆ ಚೆನ್ನಾಗಿ ರಿಯಾಕ್ಟ್ ಮಾಡದೇ ಇರುವಂತಹ ಜನಗಳು ಇರೋದಕ್ಕೇ ನೀವು ಇನ್ನೂ ಯಶಸ್ವಿ ಆಗೋದಕ್ಕೆ ಆಗಿಲ್ಲ. ಬಟ್ ಆದರೆ ಒಂದು ದಿನ ಹೇಳ್ತೀನಲ್ಲ, ನೀವು ಇವತ್ತೇನೇ ನೀವು ಕಳ್ಕೊಂಡಿರಬಹುದು, ಏನೇ ಆಗಿರಬಹುದು, ಜವಾಬ್ದಾರಿಗಳನ್ನು ತಗೊಂಡಿದ್ದೀರಿ. ಆದರೆ ಎಲ್ಲರ ದೃಷ್ಟಿಕೋನದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಕಾಣಿಸೋದಕ್ಕೆ ಶುರು ಆಗ್ತೀರಿ. ಇದು ಒಂದಷ್ಟು ಪ್ರೊಸೆಸಿಂಗ್ ಪೀರಿಯಡ್ ಇದೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಫರ್ಟ್ ನೀವು ಒಬ್ಬರೇ ಹಾಕ್ತಾಯಿದ್ದೀರಿ. ಬಹಳಷ್ಟು ಜನ ಕೂತು ತಿನ್ನೋರೇ ಜಾಸ್ತಿ ಜನ ಇದ್ದಾರೆ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಿರಿ. ಓಕೆ, ಇಲ್ಲಿ ಕೆಲವು ಸಲ ನಿಮ್ಮನ್ನು ಪ್ರೀತಿಸಿದವರಾಗಿರ್ಬೋದು ಅಥವಾ ನೀವು ಪ್ರೀತಿಸೋರಂಥವ್ರಾಗಿರ್ಬೋದು, ನೀವು ಕೊಟ್ಟರೆ ಚೆನ್ನಾಗಿ ಮಾತನಾಡುವಂಥವ್ರು ಇದ್ದರೆ ದಯವಿಟ್ಟು ಅಂಥ ವ್ಯಕ್ತಿಗಳನ್ನು ನಿಮ್ಮ ಲೈಫಿಂದ ಡಿಲೀಟ್ ಮಾಡೋಕ್ಕೆ, ಅಥವಾ ನೀವು ಹಣಕಾಸನ್ನು ಕೊಡುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥದ್ದು ಅಥವಾ ಏನೋ ಕೊಡಿಸುವಂಥದ್ದು, ಅದನ್ನು ಫುಲ್ ಸ್ಟಾಪ್ ಮಾಡಿ. ನಿಮ್ಮ ಸಂಬಂಧಗಳು ಬೇಕು ಅನ್ನೋದಾದರೆ, ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದಾದರೆ, ಇದು ಯಾವ ಅಪೇಕ್ಷೆಗಳನ್ನು ಕೂಡ ಮಾಡೋದಿಲ್ಲ ಅವರು. ಓಕೆ, ನೀವು ನಿಮ್ಮ ಲೈಫಲ್ಲಿ ಒಂದಷ್ಟು ನಿಮ್ಮ ಬಗ್ಗೆನೂ ಕೂಡ ನೀವು ಕೇರ್ ತಗೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಏನು ಸಂದೇಶ ಕೊಡ್ತಾ ಇದೆ ಯೂನಿವರ್ಸ್ ಅನ್ನೋದಾದರೆ, ಕಂಟ್ರೋಲ್. ನೀವು ನಿಮ್ಮ ವಿಚಾರದಲ್ಲಿ, ನಿಮ್ಮ ವೃತ್ತಿ ಬದುಕಲ್ಲಿ ಹಣ ಎಷ್ಟೇ ದುಡಿದ್ರೂ ಏನೇ ಆದ್ರೂ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ನೀವು ದುಂದು ವೆಚ್ಚಗಳನ್ನು, ವೇಸ್ಟ್ ಖರ್ಚು ಮಾಡೋದನ್ನು ನಿಮ್ಮ ಕಂಟ್ರೋಲ್ನಲ್ಲಿ ನೀವಿರಬೇಕಾಗತ್ತೆ. ಇದಕ್ಕೆ ನಾವು ಯಾವ ತಂತ್ರಗಳನ್ನು ಹೇಳ್ಬೋದು, ಬ್ರೇಸ್ಲೆಟ್ಸ್ನ ನಾನು ಆಮೇಲೆ ಹೇಳ್ತೀನಿ. ಬ್ರೇಸ್ಲೆಟ್ನ ಕೊಡ್ಬೋದು, ಏನೇ ಕೊಡ್ಬೋದು. ಬಟ್ ಆದರೆ ನೀವು ಉಳಿಸ್ಬೇಕು ಅನ್ನುವಂತಹ ಫಸ್ಟ್ ಮೈಂಡ್ ಸೆಟ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಲ್ಲ ಕೊಟ್ಟ ಮೇಲೆ ಅದು ಡೈಲಿ ದುಡ್ಡು ಬರೋಂಗೆ ಮಾಡ್ತೀವೋ ಅಥವಾ ಡೈಲಿ ದುಡ್ಡು ಬರೋವಂಥ ಕ್ರಿಸ್ಟಲ್ಸ್ನ ಕೊಡ್ತೀವೋ, ಇನ್ನೊಂದು ಮ್ಯಾಜಿಕ್ ಮಾಡೋ ಥರದ್ದು ಯಾವುದೋ ಒಂದು ಯಂತ್ರ ಏನೇ ಒಂದು ಕೊಟ್ಟರು ಕೂಡ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ, ನನ್ನನ್ನು ಇಷ್ಟು ವರ್ಷ ಬಳಸ್ಕೊಂಡಿದ್ದಾರೆ, ನಾನು ಇಷ್ಟು ವರ್ಷ ಎಲ್ಲರಿಗೂ ಮಾಡಿದ್ದೀನಿ, ಇನ್ನು ನನಗೆ ಅಂತ ನಾನು ಬಾಳಬೇಕು, ಈ ರೀತಿ ಒಂದು ಮೈಂಡ್ ಸೆಟ್ನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಓಕೆ, ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ವೃತ್ತಿ ಬದುಕಲ್ಲಿ ಯಾಕೆ ನೀವಿನ್ನೂ ಕೂಡ ಯಶಸ್ಸು ಏಳಿಗೆ ಕಂಡಿಲ್ಲ? ಯಶಸ್ಸು ಏಳಿಗೆ ಕಾಣೋದಕ್ಕೆ ನೀವು ಏನು ಮಾಡಬೇಕು ಅನ್ನುವಂತಹ ಪ್ರಕೃತಿ ಆಗಿರಬಹುದು, ನೀವು ನಂಬಿದಂತಹ ದೇವರಾಗಿರಬಹುದು ಸೂಚನೆ ಕೊಡ್ತಾ ಇದೆ. ನೋಡೋಣ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಟೂ ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಕಿಂಗ್ ಆಫ್ ಕಪ್ಸ್ ಇದೆ. ಓಕೆ, ಓಕೆ, ನಾನಿಲ್ಲಿ ಅದ್ಭುತವಾದಂತಹ ಒಂದು ರೀಡಿಂಗ್ ನಾನು ನೋಡ್ತಾ ಇದ್ದೀನಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆಬ್ವಿಯಸ್ಲಿ ಅದ್ಭುತ. ಯಶಸ್ಸು, ಏಳಿಗೆ ಏನೆಲ್ಲ ಕಂಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆ ನೀವು ನಂಬಿರುವಂತಹ ದೇವರಿಂದ ಯಾವುದೇ ಒಂದು ಪ್ರಾರ್ಥನೆ ಏನಿದೆಯಲ್ಲ, ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ ಅಂತ ಹೇಳಿ.
ನೀವು ಎಷ್ಟು ಒಬ್ಬರಿಗೆ ಸಹಾಯ ಮಾಡಿದ್ರಿ, ಎಷ್ಟು ಒಬ್ಬರಿಗೆ ಹಣ ಕಾಸಿನ ಆಗಿರ್ಬೋದು, ಪ್ರೀತಿ ವಿಶ್ವಾಸಗಳಾಗಿರಬಹುದು, ಎಷ್ಟು ಮಾಡಿದ್ರಿ ಅಲ್ವಾ, ಅಷ್ಟು ಕೂಡ ಭಗವಂತ ನಿಮಗೆ ವಾಪಸ್ ಕೊಡೋದ್ರಲ್ಲಿ ಇದ್ದಾನೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವೇನು ಕಳ್ಕೊಂಡಿದ್ರಿ ಅದು ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹುಶಃ ನೀವು ನಿಮ್ಮ ಲೈಫಲ್ಲಿ ಯಾರಿಗಾದರೂ ಒಬ್ರಿಗೆ ಅಚಾನಕ್ಕಾಗಿ ಸಹಾಯ ಮಾಡಿದರೆ, ಅಥವಾ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಟ್ಟೆ, ಅಥವಾ ಇನ್ನೆಲ್ಲೋ ನಾನು ಏನೋ ಮಾಡೋದಕ್ಕೆ ಹೋಗಿ ಹಣ ಕಳ್ಕೊಂಡ್ಬಿಟ್ಟೆ, ನನ್ನ ಲಾಸ್ ಆಯಿತು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಭಗವಂತನ ಇಚ್ಛೆ ಅದಾಗಿತ್ತು. ಬಟ್ ಆದರೆ ಇದು ಏನು ಕಳ್ಕೊಂಡಿದ್ರಿ ಅದನ್ನೆಲ್ಲನೂ ಕೂಡ ಪಡ್ಕೊಳ್ಳುವಂತಹ ಯೋಗ ಇದೆ. ಬಟ್ ಆದರೆ ಕೆಲವೊಂದು ಸಲ ಕೆಲಸಗಳ ವಿಚಾರ ಆಗಿರಬಹುದು, ಏನೇ ಇರಬಹುದು, ಈ ಪಾಸ್ಟಲ್ಲಿ ಆಗದೇ ಇದ್ದರೆ ಕೆಲವು ಸಲ ಆ್ಯಕ್ಷನ್ ತಗೊಳ್ಳಲ್ಲ. ನೀವೇನಾದರೂ ಸರಿಯಾಗಿ ಆ್ಯಕ್ಷನ್ ತಗೊಂಡು ಫಿಸಿಕಲಿ ಮೂವ್ಮೆಂಟ್ ಮಾಡಿದ್ರೆ, ಅಂದರೆ ನಾನು ಕೆಲಸ ಮಾಡಲೇಬೇಕು ಅಂತ ಹೇಳಿ ಮನೆಯಿಂದ ಎದ್ದು ಹೊರಗಡೆ ಹೊರಡೋದಾಗಿರ್ಬೋದು, ಅಥವಾ ಆ್ಯಕ್ಟಿವ್ ಆಗಿ ಯಾವುದೋ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ನೀವು ಮನೆಯ ಕುಲ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋದಾಗ ನಿಮ್ಮ ಕೆಲಸಗಳೆಲ್ಲ ಕೂಡ ಆಗುವ ಸಾಧ್ಯತೆ ಇದೆ. ಬಟ್ ಆದರೆ ಕೆಲವೊಂದು ಸಲ ದೃಷ್ಟಿಗಳಿದ್ದಾಗ ಭಯ ಶುರು ಆಗ್ತಾ ಇರುತ್ತೆ. ನಿಮಗೆ ಬಹಳ ದೃಷ್ಟಿಗಳಿದ್ದಾಗ ಆ ಭಯದಿಂದ ಅರ್ಧ ನೀವು ಡಿಮೋಟಿವೇಟ್ ಆಗುವಂತಹ ಸಾಧ್ಯತೆ ಇದೆ. ಅದು ಬಿಟ್ಟರೆ ಓವರಾಲ್ ನನ್ನ ಕಾರ್ಡ್ ನೋಡೋದಾದ್ರೆ ಈ ಪಾಸ್ಟಲ್ಲಿ ನೀವೇನೂ ಮಾಡ್ಕೊಳ್ದೇ ಇದ್ರೂ ಕೂಡ ಈಗ ನೀವೇನೇನು ಕಳ್ಕೊಂಡಿದ್ರಿ, ಹಿಂದೆ ಏನೆಲ್ಲ ನೀವು ನೋಡೇ ಇಲ್ಲ ನಿಮ್ಮ ಜೀವನದಲ್ಲಿ, ನನ್ನ ಕೆಲಸದ ವಿಚಾರದಲ್ಲಿ ನನ್ನ ಯಶಸ್ಸೇ ನೋಡಿಲ್ಲ, ನನ್ನ ಏಳ್ಗೆನೇ ನೋಡಿಲ್ಲ ಅಂತ ಹೇಳಿದ್ರೆ ಭಗವಂತನ ಕೃಪೆ ನಿಮ್ಮ ಮೇಲೆ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ವ್ಯಕ್ತಿಗಳಿಗೆ, ಅಂದರೆ ಬಹಳ ವ್ಯಕ್ತಿಗಳಿಗೆ ನೀವು ಒಂದಷ್ಟು ಸಿಟ್ಟಿನಂಥವ್ರು, ಅಥವಾ ನಿಮ್ಮ ಜೊತೆಗಿದ್ರೆ ಏನೂ ನನಗೆ ಯೂಸ್ ಇಲ್ಲ ಅಂತ ಅಂದವ್ರಿಗೆ, ಎಷ್ಟೋ ಅವ್ರಿಗೇ ಗೊತ್ತಿಲ್ಲ ಹಾಗೆ ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವ ಹಾಗೆ ನೀವು ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿದಿರಿ, ಪ್ರೀತಿಯಿಂದ ಕಂಡಿದಿರಿ, ಎಲ್ಲನೂ ಇದೆ. ಓಕೆ, ಅದೇ ರೀತಿ ಭಗವಂತನು ಕೂಡ ನೀವು ಮಾಡಿದಂಥದ್ದು ಯಾವುದೇ ಒಂದು ದೇವರಿಗೆ ಪೂಜೆ ಸ್ವೀಕರಿಸಿರಬಹುದು, ಅಥವಾ ವ್ರತಗಳನ್ನು ಮಾಡಿರಬಹುದು, ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಏಳಿಗೆ ಪಡಿಬೇಕು ಅನ್ನುವಂತಹ ಕೆಲವೊಂದು ಮೆಡಿಟೇಷನ್ನು ಇನ್ನೊಂದು ಏನೋ ಮಾಡಿರಬಹುದು, ರಿಚುವಲ್ಸ್ಗಳನ್ನು ಅಂದರೆ ವ್ರತಗಳನ್ನು ಮಾಡಿರಬಹುದು. ನೀವೀಗಲೂ ಕೂಡ ಕಾಲ ಮಿಂಚಿಲ್ಲ. ಯಾವುದಾದ್ರೂ ಒಂದು 48 ಡೇಸೋ ಅಥವಾ 21 ಡೇಸೋ 11 ಡೇಸೋ ಈ ರೀತಿ ಒಂದು ಅನುಷ್ಠಾನ ಮಾಡ್ತೀನಿ, ಅಥವಾ ನಾನು ದೇವರಿಗೆ ಬೆಳಗಿನ ಜಾವ ದೀಪ ಹಚ್ಚುವಂಥದ್ದು ಮಾಡ್ತೀನಿ, ಬೆಳಗಿನ ಜಾವ ಎದ್ದು ಮೆಡಿಟೇಷನ್ನ ಮಾಡ್ತೀನಿ, ನಾನು ಇನ್ನೂ ಒಂದಷ್ಟು ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ನೀವೇನಾದರೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಒಳ್ಳೆಯ ದಶೆನೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನೀವು ಭಗವಂತನ ಪ್ರಾರ್ಥನೆ ಮಾಡಬೇಕಾಗತ್ತೆ ಬಿಗಿಯಾಗಿ. ಹೌದು, ಈ ಹಿಂದೆ ನಾನು ಪ್ರಾರ್ಥನೆ ಎಷ್ಟೆಲ್ಲ ಮಾಡಿದ್ದೀನಿ, ಯಾವ್ಯಾವ ರೀತಿ ಎಲ್ಲ ಮಾಡಿದ್ದೀನಿ, ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಎಲ್ಲಿ ಕಳ್ಕೊಂಡ್ರಲ್ವಾ ಅದೊಂದು ಕರ್ಮದ ಅನುಸಾರವಾಗಿತ್ತು. ಬಟ್ ಆದರೆ ಈಗ ಎಲ್ಲ ಕೊಡುವಂಥದ್ದು ಯೂನಿವರ್ಸೇ ನಿಮಗೆ ಕೊಡುವಂತಹ ಪ್ರಯತ್ನದಲ್ಲಿದೆ. ಯಾಕೆ ಬಹಳ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ 7 ಬಂದಿದೆ. 7 ಯಾವಾಗಲೂ ಡಿವೋಷನಲ್ ಕನೆಕ್ಟ್ ಆಗುತ್ತೆ, ಭಗವಂತನಿಗೆ ಬಹಳ ಹತ್ರವಾದಂತಹ ನಂಬರ್ ಅದು. ಸೊ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರಾದರೂ ಕೆಲಸ ಕಾರ್ಯಗಳಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ರೆ, ಅಥವಾ ಯಾರೋ ನನ್ನ ಲೈಫಲ್ಲಿ ಯಾರೂ ಇಲ್ಲ, ನನ್ನ ಮುಂದೆ ಹೋಗೋದಕ್ಕೆ ಹಿಂದೆ ಯಾರೋ ಒಂದು ಊರುಗೋಲಾಗಿ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಆ ಊರುಗೋಲಾಗಿ ಇರುವಂತಹ ಶಕ್ತಿಗಳು ಕೂಡ ಬರುತ್ತೆ. ಹಾಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನನ್ನ ಲೈಫಲ್ಲಿ ಬರೀ ದುಡಿಯೋದೇ ಆಯಿತು, ಇನ್ನೊಬ್ಬರಿಗೆ ಸಾಕೋದೇ ಆಯಿತು, ನನಗೆ ಯಾರು ಪ್ರೀತಿಯಿಂದ ಕಾಣುವಂತಹ ವ್ಯಕ್ತಿಯೇ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಒಂದಷ್ಟು ಬಲವಾಗಿ ಯಾರೋ ಇದ್ದಾರೆ ಅಂತ ಹೇಳಿ ಮುಂದೆ ಹೆಜ್ಜೆ ಇಟ್ಟಾಗ ಯಾರು ಇಲ್ಲದೆ ಇರೋರಿಗೆ ಭಗವಂತ ಒಬ್ಬ ಇದ್ದೇ ಇದ್ದಾನೆ. ಓಕೆ, ಭಗವಂತ ಇದ್ದಾನೆ ಅನ್ನುವಂತಹ ಲೆಕ್ಕಕ್ಕೆ ನೀವೇನಾದರೂ ಮನೆಯಿಂದ ಹೊರಗಡೆ ಹೋಗ್ತಾ ಆತನಿಗೆ ಒಂದು ಕೈ ಮುಗಿದು, ಅಥವಾ ಯಾವ ದೇವ್ರಿಗೆ ಕೈ ಮುಗಿಬೇಕು ಮೇಡಮ್ ಅನ್ನೋ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವ ಸೂರ್ಯ ಇದ್ದೇ ಇರ್ತಾನೆ, ರಾತ್ರಿ ಆದರೆ ಚಂದ್ರ ಇದ್ದೇ ಇರ್ತಾನೆ. ಅಮಾವಾಸ್ಯೆಗಳಲ್ಲಿ ಕಾಣಲಿಲ್ಲ ಅಂತ ಹೇಳಿದ್ರೆ ನೀವು ರಾತ್ರಿ ಹೊತ್ತಂತೂ ಎಲ್ಲೂ ಕೆಲಸಕ್ಕೆ ಹೋಗೋದಿಲ್ಲ, ಬೆಳಿಗ್ಗೆ ಆದರೆ ಹೋಗ್ತೀರಿ. ಸೊ ಆ ಕಣ್ಣಿಗೆ ಕಾಣುವಂತಹ ಸೂರ್ಯನ ಕೈ ಮುಗಿದ್ಬಿಟ್ಟು ಎಲ್ಲ ನೀನೇ ನೋಡ್ಕೊ ನನ್ನ ತಂದೆ ಅಂತ ಹೇಳಿ ಮುಂದಕ್ಕೆ ಹೋಗಿ ಎಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಇರುತ್ತೆ ಗೊತ್ತಾ. ನೀವೇನೆಲ್ಲ ಕಳ್ಕೊಂಡಿದ್ರಿ ಲೈಫಲ್ಲಿ ಅದು ಎಲ್ಲನೂ ಕೂಡ ವಾಪಸ್ ಬರುತ್ತೆ. ಬಟ್ ಆದರೆ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ಹೋದ್ರಾ, ಯಾವುದೋ ಒಂದು ವಸ್ತು ಕಳೆದೋಯ್ತಾ, ಯಾವುದೋ ಒಂದು ಒಡವೆ ನೀವು ಎಲ್ಲೋ ಮಾರಿಬಿಟ್ರಾ ಕಳೆದೋಯ್ತಾ,
ಅದನ್ನೇ ಬೆದಕಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಯೂನಿವರ್ಸ್ ಅದನ್ನೇ ನಿಮ್ಮಿಂದ ಕಿತ್ಕೊಂಡಿದೆ. ಅದಿದ್ರೆ ನಿಮ್ಮ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಅನ್ನುವಂತಹ ಲೆಕ್ಕಕ್ಕೆ ಅದು ನಿಮ್ಮಿಂದ ಕೈ ತಪ್ಪಿ ಹೋಗಿದೆ. ಬಟ್ ಆದರೆ ಇನ್ನು ಮುಂದೆ ಕಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಎಲ್ಲಾನು ಕೊಡ್ತಾ ಹೋಗುತ್ತೆ ಅನ್ನುವಂತಹ ಸೂಚನೆ, ಸಂದೇಶ, ಮೆಸೇಜ್ ಕೊಡ್ತಾ ಇದೆ. ಇದ್ರ ಸೂಚನೆ ಏನಿದೆಯಲ್ಲ, ಇನ್ನು 7 ವಾರದಲ್ಲಿ ಯಾವುದೋ ಒಂದು ಲಕ್ ಬರುವಂಥದ್ದು, ಯಾವುದೋ ಒಂದು ಲಕ್ ಕ್ರಿಯೇಟ್ ಆಗಿ ಅಚಾನಕ್ಕಾಗಿ ನಿಮ್ಮ ಲೈಫ್ಗೆ ಬರುವಂಥದ್ದು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಇದೆ. ಗಿಫ್ಟ್ ಬರ್ತಾ ಇದೆ. ನೀವು, ನಾನು ಹೇಳಿದ್ನಲ್ಲ, ಒತ್ತಿ ಏನೆಲ್ಲ ಹೇಳಿದೆ, ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಭಗವಂತನಿಂದನೇ ಒಂದು ಅದ್ಭುತವಾದಂತಹ ಗಿಫ್ಟ್ನ ನೀವು ತಗೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ. ಹೌದು, ಇಲ್ಲಿ 17 ನಂಬರ್ ಇದೆ. 1 + 7 8 ಆಗುತ್ತೆ. ನಿಧಾನ, ಬಹಳಷ್ಟು ಲೈಫಲ್ಲಿ ಪಾಠ ಕಲಿಸಿ ನಿಮಗೆ ಈಗ ಕೊಡ್ತಿರುವಂತಹ ಸಂದರ್ಭಗಳು ಕ್ರಿಯೇಟ್ ಆಗ್ತಿದೆ. ನನ್ನ ಲೈಫಲ್ಲಿ ಯಾಕೆ ಯಶಸ್ಸು ಏಳಿಗೆ ಏನೂ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ರೆ ಯಶಸ್ಸು ಏಳಿಗೆ ಎಲ್ಲನೂ ಕೂಡ 2026ಅಲ್ಲಿ 2026ಇಂದ ನಿಮ್ಮ ಲೈಫಲ್ಲಿ ನೋಡ್ತಾ ಬರ್ತೀರಿ. ಇನ್ನು 7 ವಾರಗಳಲ್ಲಿ ನಿಮ್ಮ ಲೈಫಲ್ಲಿ ಅದ್ಭುತ ಚಮತ್ಕಾರಗಳು ನಡೀತಾ ಹೋಗುತ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ನನ್ನ ಲೈಫಲ್ಲಿ ನನ್ನ ಬೆನ್ನ ಹಿಂದೆ ನಿಂತ್ಕೊಳ್ಳೋದಕ್ಕೆ ಯಾವ ಹೆಣ್ಣು ಇಲ್ಲ ಅಂತ ಹೇಳ್ತಿರುವಂತಹ ಗಂಡು ಮಕ್ಕಳಿಗೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತಹ ಮಹಿಳೆ ಬರುವಂತಹ ಸಾಧ್ಯತೆ ಇದೆ. ನನ್ನ ಜೀವನದಲ್ಲಿ ನನಗೆ ಪ್ರೀತಿ ಕೊಟ್ಟು ಕಾಪಾಡುವಂತಹ ವ್ಯಕ್ತಿಗಳಿಲ್ಲ ಅನ್ನುವಂತಹ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಅಂಥವರು, ಅವರು ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ. ಸೊ ಅವ್ರು ಬಂದಾಗ ನಿಮ್ಮ ಲೈಫಲ್ಲಿ ಇನ್ನೂ ಕೂಡ ಉತ್ತುಂಗ ಸ್ಥಾನಕ್ಕೆ ಹೋಗೋದಕ್ಕೆ ಹೆಜ್ಜೆಗಳನ್ನು ಬರ್ತಾ ಇದೆ. ಶೇರಿಂಗ್, ಎಷ್ಟು ಕಾರ್ಡ್ ಎಷ್ಟು ಸೆಲೆಕ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ನಾನು ಕಾರ್ಡ್ ತೆಗಿವಾಗ ನೋಡಿ, ಹಂಚಿ ಹಸದವ್ರಿಗೆ ಅನ್ನ ಕೊಡುವಂಥದ್ದು, ಅಥವಾ ಏನೋ ಒಂದು ಶೇರಿಂಗ್. ನಿಮ್ಮ ಹತ್ರ ಯಾರೋ ಒಂದು ಹೆಲ್ಪ್ ಕೇಳ್ಕೊಂಡು ಬಂದ್ರ, ಅಲ್ಲಿ ನಿಮಗೆ ಏನೋ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೈಲಾದಷ್ಟು ಸಹಾಯ. ಅಂದರೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ ಅವರು, ಓಕೆ, ಈ ದಾರಿಯಲ್ಲಿ ನೀವು ಹೋಗಿ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಕೊಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸಿಹಿಯಾದ ಮಾತನ್ನಾದರೂ ಆಡಿ, ಅಥವಾ ನೀವು ತಿನ್ನುವಂತಹ ಒಂದು ಭಾಗದಲ್ಲಿ ಯಾರಿಗಾದರೂ ಒಂದು ತುತ್ತಾದರೂ ಕೊಡುವಂಥದ್ದು ಮಾಡ್ಕೊಳ್ಳಿ. ಅಂದರೆ ನೀವು ತಿಂತಾ ಇರ್ಬೇಕಾದ್ರೆ ಎಲ್ಲೋ ತುತ್ತು ಕರೆದು ಬಿಟ್ಟು ಕೊಡುವಂಥದ್ದಲ್ಲ. ನಿಮ್ಮ ದುಡಿಮೆಯಲ್ಲಿ 10 ರೂಪಾಯಿ ಯಾರಿಗಾದರೂ ಆಗುತ್ತೆ ಅನ್ನೋದಾದರೆ, ಅಥವಾ ನೀವು ಒಬ್ರಿಗೊಂದು ಜೊತೆ ಚಪ್ಪಲಿ ಕೊಡಿಸ್ತೀನಿ ಅಂತ ಆದರೆ ಚಪ್ಪಲಿ ಕೊಡಿಸಿದ್ರೆ ಅವರು ನಡೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋದಾದರೆ ಅಂಥ ಕೆಲಸಗಳನ್ನು ಮಾಡಿ. ಹಂಗಂತ ಇರೋರಿಗೆ ಮಾಡೋದಕ್ಕೆ ಹೋಗಬೇಡಿ. ಏನೂ ಇಲ್ಲದೆ ಇರೋರಿಗೆ ನಾನು ಈ ಒಂದು 100 ರೂಪಾಯಿ ಕೊಟ್ಟರೆ ಅವ್ರಿಗೆ ಬಹಳಷ್ಟು ಉಪಯುಕ್ತವಾಗತ್ತೆ ಅನ್ನುವಂತಹ ವಸ್ತುಗಳನ್ನು ಅವ್ರಿಗೆ ಕೊಡಿ. ನೀವು ಎಷ್ಟು ಶೇರಿಂಗ್ ಮಾಡ್ತೀರೋ ಭಗವಂತ ಅಷ್ಟೇ ನಿಮಗೆ ಕೇರಿಂಗ್ ಮಾಡ್ತಾನೆ ಅನ್ನೋದು ಈ ಕಾರ್ಡ್ ಮೂಲಕವಾಗಿ ಬಹಳಷ್ಟು ಅದ್ಭುತವಾಗಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ವೃತ್ತಿ ಬದುಕಲ್ಲಿ ಇನ್ನೂ ಯಶಸ್ಸು ಏಳಿಗೆಗಳನ್ನು ಕಾಣದೇ ಇರೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ವೃತ್ತಿ ಬದುಕಲ್ಲಿ ಯಶಸ್ಸು ಏಳಿಗೆಗಳು ಕಾಣದೇ ಇದ್ದಲ್ಲಿ ಮುಖ್ಯ ಕಾರಣಗಳು ಏನು? ಓಕೆ, ನಾನೆಲ್ಲನೂ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನಾಗಿದೆ ಗೊತ್ತಾ, ಕೆಲವೊಂದು ವ್ಯಕ್ತಿಗಳು ಬಹಳಷ್ಟು ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳಷ್ಟು ನೀವು ಯಶಸ್ಸು ಏಳಿಗೆಗೆ ಹೋಗ್ತಾ ಇದ್ದೀರಿ ಅಂತ ಇದ್ದ ಹಾಗೆ ನಿಮ್ಮನ್ನು ಒಂದಷ್ಟು ಮೆಂಟಲಿ ಹಾಕೋದಕ್ಕೆ ಅಂತ ಹೇಳಿ ಬರ್ತಾ ಇದೆ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು, ಕೆಲವು ಜನಗಳು ಯಾವ ರೀತಿ ಇದ್ದಾರೆ, ಯಾವ ರೀತಿ ನೀವು ಅಂದ್ಕೊಂಡಿದ್ರಿ ಆ ರೀತಿ ಆ ವ್ಯಕ್ತಿಗಳಿಲ್ಲ ಅನ್ನುವಂತಹ ಸತ್ಯದ ಅರಿವು ಮೂಡುವಂಥದ್ದು, ಇದರಿಂದಾಗಿ ಮಾನಸಿಕವಾಗಿ ಕುಗ್ಗುವಂಥದ್ದು, ನೆಗೆಟಿವ್ ಥಾಟ್ಸ್ಗಳು ಪದೇ ಪದೇ ಬರುವಂಥದ್ದು, ಭಯ ಆಗುವಂಥದ್ದು. ಇಲ್ಲಿ ದೇವರ ದಯೆಯಿಂದ ಆ ಥರದ್ದು ಯಾವುದೂ ಆಗಲ್ಲ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಯಾವ ಸ್ಟೆಪ್ಗಳನ್ನು ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಪಾಸ್ಟಲ್ಲೋ ಅಥವಾ ಯಾರ್ದೋ ಲೈಫ್ ನೋಡ್ಬಿಟ್ಟು ಆ ಟ್ರಾಮಾಗೆ ಒಳಗಾಗಿರ್ತೀರಿ. ಆ ಚೈಲ್ಡ್ಹುಡ್ ಟ್ರಾಮಾನೋ
ಅಥವಾ ಇತ್ತೀಚೆಗೆ ಯಾವುದಾದ್ರೂ ಒಂದು ಯಾರೋ ಏನೋ ಲಾಸ್ ಆಗಿಬಿಟ್ರೋ ಅಥವಾ ಹಾಳಾಗ್ಬಿಟ್ರೋ ಆ ಥರದ್ದೊಂದು ನೋಡಿಕೊಂಡು ಅವ್ರ ಜೀವನನೇ ಹಂಗಿದೆ ಅಂತ ಹೇಳಿದ್ಮೇಲೆ ಅದನ್ನು ತೊಗೊಂಡು ಬಂದು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು. ಬಟ್ ಆದರೆ ಭಗವಂತನ ಕೃಪೆ ನಿಮ್ಮ ಮೇಲಿದೆ. ಏನೇ ಕೈ ಇಟ್ಟರು ಕೂಡ ಎಲ್ಲೂ ಲಾಸ್ ಆಗಿಲ್ಲ, ಇವತ್ತಿನವರೆಗೂ ಕೂಡ ಲಾಸ್ ಆಗಿಲ್ಲ. ಒಂದು ಏನಂತ ಹೇಳಿದ್ರೆ ಅದರಿಂದ ಯಾವುದೇ ರೀತಿ ಉತ್ತುಂಗ ಸ್ಥಾನಕ್ಕೆ ಹೋಗೋದಕ್ಕಾಗಿಲ್ಲ. ಬಿಕಾಸ್ ನಿಮ್ಮ ಎನರ್ಜಿನೇ ಹಿಂಗಿದೆ, ಬರೀ ನೆಗೆಟಿವ್ ಥಾಟ್ಸ್ಗಳು, ಬರೀ ಅನುಮಾನಗಳು, ಬರೀ ನಿಮಗೆ ನೀವೇ ಡೌಟ್ ಪಡ್ಕೊಳ್ತೀರಿ. ಇನ್ ಯೂನಿವರ್ಸ್ ಹೆಂಗ್ರಿ? ಯೂನಿವರ್ಸ್ ನನ್ನ ಜೊತೆಗಿದೆ, ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಯಾಕೆ ನೀವು ನೆಟ್ಟಿಗೆ ಪೂಜೆ ಮಾಡಲ್ವಾ? ಯಾಕೆ ನೀವು ನೆಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದಿಲ್ವಾ? ಯಾಕೆ ನೀವು ಕರೆಕ್ಟಾಗಿ ಸ್ಪಿರಿಚುವಲ್ ಕನೆಕ್ಟ್ ಆಗಿಲ್ವಾ? ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತ ಯಾಕೆ ಆ ಧೈರ್ಯ ನಿಮಗಿಲ್ಲ? ಯಾಕೆ ಈ ರೀತಿ ಭಯದಲ್ಲಿ ಕೂತ್ಕೊಳ್ಳುವಂಥದ್ದು, ಧೈರ್ಯ ಗೆಡುವಂಥದ್ದು, ಏನೋ ಒಂಥರ ಯಾರಿಂದನೂ ನಾನೇನೋ ಟ್ರ್ಯಾಪ್ ಆಗಿಬಿಡ್ತೀನೇನೋ ಅನ್ನುವಂಥದ್ದು, ನೀವು ಹಂಗೆ ಮಾಡ್ಕೊಂಡು ಅಂಥ ಜನಗಳೇ ಎದುರಿಗೆ ಬಂದಿದ್ದಾರೆ ನಿಮಗೆ. ನಿಮ್ಮ ಕಣ್ಣಿಗೆ ಕಾಣೋರೆಲ್ಲ ಅಂಥ ಜನಗಳೇ ಆಗ್ಬಿಡ್ತಾರೆ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಮೈಂಡ್ ಫಸ್ಟು. ನಮ್ಮ ಮೈಂಡಲ್ಲಿ ನನಗೆ ಬರೋರೆಲ್ಲ ನನ್ನ ಜೀವನದಲ್ಲಿ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳೇ, ನನ್ನನ್ನು ನೋಡಿ ಖುಷಿ ಪಡುವಂತಹ ಜನಗಳಿದ್ದಾರೆ ಅಂದ್ಕೊಳ್ಳಿ. ಎಲ್ಲರೂ ಅಂಥವರೇ ಬರ್ತಾರೆ. ನೀವು ಇವರಿಂದ ಹಂಗಾಗತ್ತೆ, ಅವರಿಂದ ಹಂಗಾಗತ್ತೆ, ಅನುಮಾನಗಳೇ ಜಾಸ್ತಿ ನಿಮ್ಮ ತಲೆಯಲ್ಲಿ. ಓಕೆ, ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಭಗವಂತನ ದಯೆ ನಿಮ್ಮ ಮೇಲಿದೆ. ಆತ ನಿಮಗೆ ಕೈ ಹಿಡಿದು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾನೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಧೈರ್ಯ ನೀವು ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ನಿಮ್ಮ ಯೋಚನೆಗಳನ್ನು ದಯವಿಟ್ಟು ಬದಲಾಯಿಸಿ. ನಿಮ್ಮ ಯೋಚನೆಗಳು ತಲೆಯಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಓಡ್ತಾ ಇದ್ದರೆ, ನನಗೆ ದೇವರು ಇಲ್ಲ, ಯಾರೂ ಇಲ್ಲ ಹೇಳ್ತಾ ಇರ್ತೀರಲ್ಲ, ದೇವ್ರು ಎಲ್ಲ ಟೈಮಲ್ಲೂ ಇದ್ದಾನೆ, ನಮ್ಮ ಜೊತೆಗೆ ಎಲ್ಲನೂ ಇದ್ದಾನೆ. ಮಾಡ್ಕೊಂಡಿರೋ ಮಿಸ್ಟೇಕ್ಸ್ಗಳು ನಾವು ಅದನ್ನು ನಾವೇ ತೀಡಿ ನಮ್ಮ ಲೈಫ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೀವು ಏನು ಮಾಡಬೇಕಾಗತ್ತೆ, ನಿಮ್ಮ ಯೋಚನೆಗಳನ್ನು ಬದಲಾಯಿಸಿ. ಫಸ್ಟ್ ಮಾಡಬೇಕಾಗಿರೋದು ಇದೆ. ನನ್ನ ಕೆಲಸದಲ್ಲಿ ನಾನು ಮೇಲೋಗೋದಕ್ಕಾಗೋದಿಲ್ಲ, ಆ ಕೆಲಸದಲ್ಲಿ ಇನ್ಯಾವಳೋ ಕಿರಿಕಿರಿ ಮಾಡ್ತಿದ್ದಾಳೆ, ಇನ್ಯಾವನೋ ಕಿರಿಕಿರಿ ಮಾಡ್ತಿದ್ದಾನೆ, ಬರೀ ಇದ್ದೇ ಆಗೋಯ್ತು. ನಿಮ್ಮ ಅಧಿಕಾರಿಗಳು ಕಿರಿಕಿರಿ ಮಾಡ್ತಿರ್ಬೋದು, ಇನ್ನೊಂದು ಮಾಡ್ತಿರ್ಬೋದು. ಯಾಕೆ ನೀವು ಹೋಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ತಿರೋ ಅಥವಾ ಯಾವುದೋ ಒಂದು ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಳ್ತಿರೋ. ಮೇನಾಗಿ ನಿಮ್ಗಿಲ್ಲಿ ಬಹಳಷ್ಟು ಟೆನ್ಷನ್ ಆಗ್ತಾ ಇದೆ, ನನಗಿಲ್ಲ ಅಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಿದ್ದಾರೆ, ನನ್ನ ಕೆಲಸಕ್ಕೆಲ್ಲ ಅಡ್ಡಿ ಆಗ್ತಿದ್ದಾರೆ ಅಂದರೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ರಿ. ಅವನಿಗೆಲ್ಲ ಶಕ್ತಿನೂ ಇದೆ. ಹೋಗಿ ವಾರಕ್ಕೆ ಒಂದು ದಿವಸ ಬುಧವಾರನೋ ಮಂಗಳವಾರನೋ ಸಂಕಷ್ಟಿ ದಿನನೋ ಅವ್ನಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಕಡಲೆಕಾಳನ್ನು ಕೊಟ್ಟು ಬರುವಂಥದ್ದು, ಈ ರೀತಿ ಮಾಡ್ಕೊಳ್ಳಿ. ಯಾಕೆ ನಿಮಗೆ ಪಾಸಿಟಿವ್ ವ್ಯಕ್ತಿಗಳೇ ಬರೋದಕ್ಕೆ ಶುರು ಆಗ್ತಾರೆ, ಬರೋದಕ್ಕೆ ಶುರು ಆಗೋದಿಲ್ಲ ನೋಡಿ ಅವಾಗ. ಹಾಗೆ ನಿಮ್ಗೆ ಯಾರಾದರೂ ಕಿರಿಕಿರಿ ಮಾಡುವಂಥದ್ದು, ನಿಮ್ಮ ಕೆಲಸಗಳಿಗೆ ಯಾರಾದರೂ ಅಡ್ಡ ಪೆಟ್ಟು ಕೊಡ್ತಾ ಇರುವಂಥದ್ದು ಮಾಡ್ಕೊಂಡ್ರು ಕೂಡ ಆ ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ, ಆವಾಗ ಏನಾಗುತ್ತೆ, ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗ್ತೀರಿ. ಹೊಸ ಯೋಚನೆಗಳು ನಿಮ್ಗೆ ಬರೋದಕ್ಕೆ ಶುರು ಆಗುತ್ತೆ. ಓಕೆ, 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಜೊತೆಗಿದ್ದಂಥವ್ರೆ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥವ್ರು ಜಾಸ್ತಿ. ಹಂಗಂತ ಅವ್ರನ್ನ ದೂರ ಇಟ್ಬಿಡಿ, ಅವರಿಂದ ದೂರ ಹೋಗ್ಬಿಡಿ, ಅವ್ರಿಗೆ ಬೈದು ಬಿಡಿ, ಅದು ಮಾಡಿಬಿಡಿ, ನಾನು ಮುಂದೆ ಹಿಂಗೆ ಹೋಗ್ತೀನಿ ನೋಡಿ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅವರು ಇದ್ದಾರೆ, ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ ಕೂಡಲೇ ಅಯ್ಯೋ ನನ್ನ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಅಥವಾ ನಾನು ಆಫೀಸ್ಗೆ ಹೋದ ತಕ್ಷಣ ಅಥವಾ ಆಫೀಸಿಂದ ಹೊರಗಡೆ ಹೋದ ತಕ್ಷಣ ಈ ಥರ ಮಾಡ್ತಾರೇನೋ ಆ ಥರ ಮಾಡ್ತಾರೇನೋ ಅದೆಲ್ಲ ತಲೆಯಿಂದ ತೆಗೆದು ಒಗಾಸಿ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯೋಚನೆಗಳನ್ನು ಮೊದಲು ಬದಲಾಯಿಸಿ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ದಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಅಚಾನಕ್ಕಾಗಿ ನಿಮ್ಗೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಅಂದರೆ ಈ ನ್ಯೂ ಇಯರ್ ನಂತರ ಏನಿದೆಯಲ್ಲ, ನಿಮ್ಮ ಲೈಫು ಅದ್ಭುತವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಇದು ಎಲ್ಲನೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಯಾಕೆಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಇಲ್ಲ. ಭಗವಂತನ ಆಶೀರ್ವಾದ ಆಬ್ವಿಯಸ್ಲಿ ನಿಮ್ಮ ಜೀವನಕ್ಕಿದೆ. ನೀವೇನೆಲ್ಲ ಕಂಡಿಲ್ಲ ನಿಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ಟೈಮ್ ಚೇಂಜ್ ಆಗುವಂತಹ ಸಮಯ ಬಂದಿದೆ. ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ದೇಹ ದಂಡಿಸುವಂಥದ್ದು, ಯೋಗ ಮಾಡುವಂಥದ್ದು, ಹಾಗೆ ಬೇರೆಯವ್ರ ಹತ್ರ ಯಾರ ಹತ್ರನೇ ನೀವು ಮಾತಾಡ್ತಾ ಇರಲಿ, ಗಾಸಿಪ್ಗಳನ್ನು ದಯವಿಟ್ಟು ಮಾಡಬೇಡಿ. ಅದು ನಿಮಗೆ ಹರ್ಟ್ ಮಾಡುತ್ತೆ. ಯಾರೇ ಬೇರೆಯವ್ರ ಬಗ್ಗೆ ಬಂದು ನಿಮ್ಮ ಹತ್ರ ಕೆಡ್ದಾಗ ಮಾತಾಡ್ತಾ ಇದ್ರು, ನಿಮಗೆ ಹರ್ಟ್ ಮಾಡ್ತಾ ಇದ್ರು, ಹರ್ಟ್ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ನೀವು ತಲೆ ಒಳಗಡೆ ತೊಗೊಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಬಿಡಿ. ನೀವು ಯಾವಾಗ ತೊಗೊಳ್ತೀರಿ ಅದನ್ನು ನೀವು ಕೊರಗ್ತೀರಿ. ಸೊ ಯಾವಾಗ ಅದನ್ನು ತೊಗೊಳೋದಿಲ್ಲ, ಅಯ್ಯೋ ಎಷ್ಟು ಯಾರೇ ನಿಮ್ಗೆ ಹರ್ಟ್ ಮಾಡ್ತಾ ಇರಲಿ, ಯಾರೇ ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇರಲಿ, ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ನಮ್ದು ಏನಾದರೂ ಇದ್ದರೆ ಮಾತಾಡಿ, ಬೇರೆ ಏನಾದರೂ ಮಾತಾಡಿ, ಹಂಗಂತ ಅವ್ರಿಗೂ ನೋವು ಮಾಡೋದಕ್ಕೆ ಹೋಗಬೇಡಿ. ಬೇರೆ ಏನಾದರೂ ವಿಷಯ ಮಾತಾಡಿ, ಇದನ್ನು ಕೇಳಿ ಸಾಕಾಗ್ತಿದೆ, ಒಂದಾ ದೇವ್ರ ಬಗ್ಗೆ ಮಾತಾಡಿ, ಇಲ್ಲ ಅಡುಗೆ ಬಗ್ಗೆ ಮಾತಾಡಿ, ಇಲ್ಲ
ಗಂಡು ಮಕ್ಕಳಾಗಿದ್ದರೆ ಆ ಗಾಡಿಗಳ ಬಗ್ಗೆನೋ ಈ ಗಾಡಿಗಳ ಬಗ್ಗೆನೋ ಅಥವಾ ಮುಂದೆ ಲೈಫಿನ ಒಳ್ಳೆ ವಿಚಾರಗಳನ್ನು ಮಾತಾಡ್ತಾ ಹೋಗಿ. ಅವರೇನಾದರೂ ಸಪೋಸ್ ಕೆಟ್ಟ ವಿಚಾರಗಳನ್ನು ಹೇಳೋದಕ್ಕೆ ಬಂದರು ಅಥವಾ ಅವರೇನಾದರೂ ನಿಮ್ಮ ತಲೆ ಕೆಡಿಸೋದಕ್ಕೆ ಬಂದರು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೊಸ ಯೋಚನೆಗಳನ್ನು ಮಾಡಿ. ಓಕೆ, ನೀವು ಏನೇ ನೋಡಿದ್ರು ಮೊಬೈಲಲ್ಲೇ ಆಗಲಿ ಏನೇ ಒಂದು ನೋಡಿದ್ರು ಕೂಡ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನು ನೋಡುವಂಥದ್ದು ಅಥವಾ ಮೋಟಿವ್ ಆಗಿ ಇರೋರ ಜೊತೆ ಜಾಸ್ತಿ ಒಡನಾಟ ಆಗುವಂಥದ್ದು. ಅದ್ಯಾವುದೂ ಇಲ್ಲ ಅಂತ ಹೇಳಿದ್ರೆ ಭಗವಂತ ಮಾತ್ರ ಬಹಳಷ್ಟು ಒಳ್ಳೆ ಮೋಟಿವೇಟರ್ ನಮಗೆ. ಓಕೆನಾ, ಅವನ ದೇವ್ರ ಮನೆನ ಕ್ಲೀನ್ ಮಾಡುವಂಥದ್ದು, ಮನೆಗಳನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬನ್ನಿ. ಐ ಹಾನರ್ ಬರ್ತಾ ಇರೋದ್ರಿಂದ ಭಗವಂತ ಬಹಳಷ್ಟು ಸೂಕ್ಷ್ಮವಾಗಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಓಕೆ, ಇಲ್ಲಿ 25 7 ಆಗತ್ತೆ. ಸೊ ಹಾಗಾಗಿ ಭಗವಂತನಿಂದನೇ ಬರ್ತಾ ಇರುವಂತಹ ಸೂಚನೆ ಇದೆ ನಿಮಗೆ. ಐ ಹಾನರ್ ಬಂದಿರೋದ್ರಿಂದ ಆತ ಬಿಗಿಯಾಗಿ ಹೇಳ್ತಾ ಇದ್ದಾನೆ, ನೀನು ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊ ಅಂತೇಳಿ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅಗೇನ್ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ, ಆಬ್ವಿಯಸ್ಲಿ ನಿಮಗೆ ಭಗವಂತನ ದಯೆ ಇದೆ, ಆತನ ಆಶೀರ್ವಾದಗಳಿದೆ. ಆದರೆ ನಿಮ್ಮ ಯೋಚನೆಗಳನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾರೇ ಕಿರಿಕಿರಿ ಕೊಟ್ಟರು ಕೂಡ ಆ ವಿಚಾರವಾಗಿ ಎದ್ರಿ ನೀವು ಮುಂದೆ ಹೋಗದೆ ನೀವು ನಿಂತ ನೀರಾಗುವಂಥ ಅವಶ್ಯಕತೆಗಳು ನಿಮಗಿಲ್ಲ. ಫೈಟಿಂಗ್, ಹೌದು, ನಿಮಗೆ ಕಾಲು ಕೆರ್ಕೊಂಡು ಜಗಳಗಳು ಆಡೋದಕ್ಕೆ ಅಂತಲೇ ಬರುವಂಥವ್ರು ಅಥವಾ ನಿಮ್ಮನ್ನ ಮೈಂಡ್ ಹಾಳು ಮಾಡುವಂಥವ್ರು, ಇದರಿಂದಾಗಿ ನಿಮಗೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ನೀವೇನು ಅಂದ್ಕೊಂಡಿದ್ರಿ ಆ ಕೆಲಸ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳುವಂಥದ್ದು. ಸೊ ಇಂಥ ವ್ಯಕ್ತಿಗಳಿಗೆ ನೀವೇನು ಮಾಡಬೇಕು, ಇಗ್ನೋರ್ ಮಾಡಬೇಕು. ಈ ಜಗಳಗಳು ಆಡುವಂಥ ವಿಚಾರ ಬಂದರೆ ಎದ್ದೋಗ್ಬಿಡಿ ಅಲ್ಲಿಂದ. ಹೌದು, ಈ ಹಿಂದೆ ನೀವೇ ಕಾಲು ಕೆರ್ಕೊಂಡು ಜಗಳ ಆಡಿದ್ರೂ ಕೂಡ ಇನ್ನು ಮುಂದೆ ಆ ರೀತಿ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಥ ಜಾಗಗಳು ನಿಮ್ಗೆ ಡಿಸ್ಟರ್ಬ್ ಮಾಡುವಂತಹ ಜಾಗಗಳು, ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬಂದರೆ ನೀವೇ ಒಂದಷ್ಟು ಸೈಡಿಂದ ಹೋಗಬೇಕಾಗತ್ತೆ. ಅವ್ರಿಗೆ ರಿಯಾಕ್ಟೇ ಮಾಡಬೇಡಿ. ಸೈಲೆಂಟ್ಗಿಂತ ಬೇರೆ ಆಯುಧನೇ ಇಲ್ಲ, ಬೇರೆ ವೆಪನ್ನೇ ಇಲ್ಲ. ಸೈಲೆಂಟಾಗಿ ಇದ್ದುಬಿಡಿ. ಆ ಟೈಮಲ್ಲಿ ಸೈಲೆಂಟಾಗಿರಿ. ನೋಡಿ ನಿಮ್ಗೆ ಆವಾಗ ನಿಮ್ಮ ಬೆಲೆ ಏನು ಅನ್ನೋದು ಅಂಥ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಕಾರ್ಡ್ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.